ಸುಗಂಧ ಪಂಚಾಯಿತಿ ವಿಶೇಷ ವೀಕ್ಷಿಸಿ ಪ್ರತಿದಿನ ನಿಮ್ಮ ನೆಚ್ಚಿನ ಸುಗಂಧ ಟಿವಿಯಲ್ಲಿ ಕನ್ನಡ ಡಿಜಿಟಲ್ ಮಾಧ್ಯಮದಲ್ಲಿ ನಿರಂತರವಾಗಿ ವೀಕ್ಷಿಸಿ ಸುಗಂಧ ಟಿವಿ. ಪ್ರಿಯ ವೀಕ್ಷಕರೇ, ಗ್ರಾಮೀಣ ಭಾಗ ಇವತ್ತು ಸುಂದರವಾದಂತಹ ಪ್ರಕೃತಿ ಹೊಂದಿರತಕ್ಕಂಥ ವಾತಾವರಣದಲ್ಲಿ ತನ್ನದೇ ಆದಂತಹ ಇತಿಹಾಸವನ್ನು ಕೊಂಡು ಇವತ್ತು ತಮ್ಮ ಒಂದು ಭಾಗದಲ್ಲಿರ್ತಕ್ಕಂಥ ಶಾಲೆಗಳಾಗಿರ್ಬೋದು, ಇನ್ನು ಸಾಕಷ್ಟು ಮೂಲಭೂತ ವ್ಯವಸ್ಥೆಗಳಾಗಿರ್ಬೋದು ಕಲ್ಪಿಸಿಕೊಂಡು ಇವತ್ತೊಂದು ಗ್ರಾಮ ಪಂಚಾಯಿತಿ ಸ್ಥಳೀಯ ಸರ್ಕಾರ ಮಾಡ್ತಾ ಇದೆ. ಅದೇ ಒಂದು ಇನ್ನೊಂದು ಅಂದ್ರೆ ಇವತ್ತು ಗಡಿಗೂ ಕೂಡ ಹತ್ತಿರ ಆಗಿರ್ತಕ್ಕಂಥ ಒಂದು ವಿಚಾರಗಳಾಗಿರ್ಬೋದು. ಇನ್ನು ಈ ಒಂದು ಕಲಬುರಗಿ ಜಿಲ್ಲೆಯ ಸೆಳೆದ ತಾಲೂಕಿನ ಮುಧೋಳ ಒಂದು ಗ್ರಾಮ ಪಂಚಾಯಿತಿ. ಸೊ ಮುಧೋಳ ಅಂದ ತಕ್ಷಣ ಬಹಳ ಕನ್ಫ್ಯೂಸ್ ಆಗ್ತಕ್ಕಂಥದ್ದಲ್ಲ, ಇದು ಕೂಡ ಒಂದು ಸೇಡಂ ಜಿಲ್ಲೆಯ ಒಂದು ದೊಡ್ಡ ಮಟ್ಟದ ಒಂದು ಒಂದು ಗ್ರಾಮ ಪಂಚಾಯಿತಿ, ಹೋಬಳಿ ಮಟ್ಟ ಕೂಡ ಆಗಿರ್ತದೆ. ಈ ಒಂದು ಮುಧೋಳ ಗ್ರಾಮ ಪಂಚಾಯಿತಿಯ ಹಿನ್ನೆಲೆ ಆಗಿರ್ಬೋದು, ಇಲ್ಲಿನ ಅಭಿವೃದ್ಧಿ ಕಾರ್ಯ ಸಾಧಕಗಳಾಗಿರ್ಬೋದು, ಪ್ರತಿಯೊಂದು ವಿಚಾರಗಳನ್ನ ಹಂಚಿಕೊಳ್ಳೋಕೆ ನನ್ನ ಜೊತೆಗಿದ್ದಾರೆ ಈ ಊರಿನ ಮುಖಂಡರು, ಹಿರಿಯರು. ಬನ್ನಿ ಮಾತಾಡ್ಸೋಣ, ಏನ್ ಹೇಳ್ತಾರೆ ಈ ಒಂದು ಊರಿನ ವಿಚಾರಗಳನ್ನ ತಿಳ್ಕೊಂಡ್ಬರೋಣ. ಅದಕ್ಕೆ ಮುಂಚಿತವಾಗಿ ಈ ಊರಿನ ಗಣ್ಯ ವ್ಯಕ್ತಿಗಳನ್ನ ನಾವು ಸ್ವಾಗತ ಮಾಡೋಣ. ನಮ್ಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತೀನಿ. ಸೊ ನಮ್ಮ ಪರಿಚಯ ನಮ್ಮ ವೀಕ್ಷಕರಿಗೆ ಎಲ್ರಿಗೂ ಶರಣಾರ್ಥಿಗಳು. ನನ್ನ ಹೆಸರು ಅಶೋಕ್ ಪಿರಂಗಿ ಅಂತ ಹೇಳಿ, ನಾನು ಮುಧೋಳ ಗ್ರಾಮ ಪಂಚಾಯತಿಯ ಮಾಜಿ ಸದಸ್ಯನಾಗಿದ್ದು, ನಾನು ಕೂಡ 5 ವರ್ಷ ಈ ಒಂದು ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಜನರ ಪರವಾಗಿ ಕೆಲಸ ಮಾಡಿರ್ತೀನಿ. ಹಾಗಾಗಿ ನನ್ನ ಹೆಸರು ಅಶೋಕ್ ಪಿರಂಗಿ. ನಿಮ್ಮ ಪಂಚಾಯತಿ ಏನಿದೆ ಅಲ್ಲ, ಇವತ್ತು ತಾಲೂಕು ಮಟ್ಟವರು ಕೂಡ ಆಗ್ಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಇದೆ. ಜೊತೆಗೆ ದೊಡ್ಡ ಮಟ್ಟದ ಒಂದು ಮಾರುಕಟ್ಟೆ ಉಳ್ಳಂತ ಒಂದು ಪಂಚಾಯತಿ ಕೂಡ ಇದಾಗಿದೆ. ಇದರ ಒಂದು ಹಿನ್ನೆಲೆ ವಿಶೇಷ ಪಂಚಾಯತ್ ಅಂದ್ರೆ ಏನ್ ತಿಳಿಸ್ಕೊಡ್ತೀವಿ ಸರ್? ಇದರ ಒಂದು ಹಿನ್ನೆಲೆ ಏನಪ್ಪಾ ಅಂದ್ರೆ, ಈಗ ತಾವು ಬರ್ತಕ್ಕಂಥ ಸಮಯದಲ್ಲಿ ತಾವು ನೋಡ್ಕೋತ ಬಂದಿರಿ. ಈಗ ಮುಧೋಳ ಅಂತಕ್ಕಂಥದ್ದು ಒಂದು ಈ ಪ್ರಸಿದ್ಧ ಇತಿಹಾಸ ಉಳ್ಳಂತ ಒಂದು ಗ್ರಾಮ. ಈ ಗ್ರಾಮದಲ್ಲಿ ಕೂಡ ರಾಮಲಿಂಗೇಶ್ವರ ಅಂತಕ್ಕಂಥ ದೇವಸ್ಥಾನ ಇದೆ, ಬಹಳ ಪ್ರಸಿದ್ಧವಾದ ಹಳೆ ದೇವಾಲಯ. ಹಾಗೂ ಅದೇ ರೀತಿಯಾಗಿ ಮುಧೋಳ ಗ್ರಾಮದ ಸುತ್ತಮುತ್ತಲಿನಲ್ಲಿ ಕೂಡ ಎಲ್ಲಿಯೂ ಕೂಡ ವಾರದ ಸಂತೆ ನಡೆಯಂಗಿಲ್ಲ. ಯಾಕಂದ್ರೆ ಮುಧೋಳ ದೊಡ್ಡ ಹೋಬಳಿ ಆಗಿರುವುದ ಪ್ರಯುಕ್ತ ಮುಧೋಳ ಗ್ರಾಮದ ಸುತ್ತಮುತ್ತ ಹಳ್ಳಿಯಲ್ಲಿ ನಮ್ಮ ಕೃಷಿ ಕಾರ್ಮಿಕರು ಅವ್ರು ಬೆಳೆದಿರ್ತಕ್ಕಂಥ ಒಂದು ತರಕಾರಿ ಆಗಿರ್ಬೋದು ಮತ್ತು ಬೇರೆ ಮಾರ್ಕೆಟ್ಲಿಂದ ತಂದು ಇಲ್ಲಿ ಮುಧೋಳ ಗ್ರಾಮದಲ್ಲಿ ವಾರದ ಸಂತೆ, ಇದು ಕಲಬುರಗಿ ಜಿಲ್ಲೆಯಲ್ಲಿ ಅತಿ ದೊಡ್ಡ ವಾರದ ಸಂತೆ ಆಗ್ತದೆ. ಈ ಒಂದು ಸಂತೆಯಲ್ಲಿ ತೆಲಂಗಾಣ ಭಾಗದಿಂದ ಸಹ ಈ ಒಂದು ಸಂತೆಗೆ ಆಗಮಿಸಿ ಅವರ ಹೊಟ್ಟೆಪಾಡಿಗಾಗಿ ಅವರ ಜೀವನ ಸಾಗಿಸ್ತಕ್ಕಂಥ ಇಲ್ಲಿ ಎಲ್ಲ ಥರದ ಅನುಕೂಲಗಳು ನಮ್ಮ ಮುಧೋಳ ಗ್ರಾಮದಲ್ಲಿ ಸಿಗ್ತಾ ಇದೆ. ಅದೇ ರೀತಿಯಾಗಿ ಯಾಕಂದ್ರೆ ಮುಧೋಳ ತಾಲೂಕು ಆಗಬೇಕಂತಕ್ಕಂಥ ವಿಷಯ ತಾವು ಕೇಳಿದ್ರೆ, ಯಾಕಪ್ಪ ಅಂತಂದ್ರೆ ಈ ಮುಧೋಳ ಗ್ರಾಮದಲ್ಲಿ ಈಗ ಪೊಲೀಸ್ ಠಾಣೆ ಇದೆ. ಆ ಪೊಲೀಸ್ ಠಾಣೆ ವ್ಯಾಪ್ತಿಗೆ 3 ಜಿಲ್ಲಾ ಪಂಚಾಯತಿ ವ್ಯಾಪ್ತಿ ಹಳ್ಳಿಗಳು ಬರ್ತಾ ಇದ್ದಾವೆ. 3 ಜಿಲ್ಲಾ ಪಂಚಾಯತ್ ವ್ಯಾಪ್ತಿ ಹಳ್ಳಿಗಳು ನಮ್ಮ ಮುಧೋಳ ಪೊಲೀಸ್ ಠಾಣೆ ವ್ಯಾಪ್ತಿಗೆ ಬರ್ತವೆ. ಆ ಒಂದು ಹಿನ್ನೆಲೆಯಲ್ಲಿ ಇಟ್ಟುಕೊಂಡು ನಾನು ಕೂಡ ಮುಧೋಳ ತಾಲೂಕು ಹೋರಾಟ ಸಮಿತಿ ಅಧ್ಯಕ್ಷನಾಗಿ ಸುಮಾರು ವರ್ಷಗಳಿಂದ ಮುಧೋಳ ತಾಲೂಕು ಮಾಡಬೇಕಂತಕ್ಕಂಥ ಒಂದು ಹೋರಾಟಗಳನ್ನು ನಾನು ಸುಮಾರು ಮಾಡ್ತಾ ಬಂದಿದ್ದೀನಿ. ಅದರ ಹಿನ್ನೆಲೆಯಲ್ಲಿ ಯಾಕಂತಂದ್ರೆ ಈ ನಾವು ಪೊಲೀಸ್ ಠಾಣೆಯ ಮ್ಯಾಪ್ ಅನ್ನು ನಾವು ಒಳಗೊಂಡಂತೆ ನೋಡ್ಕೊಂಡಿದ್ರೆ 3 ಜಿಲ್ಲಾ ಪಂಚಾಯತ್ ವ್ಯಾಪ್ತಿ ಹಳ್ಳಿಗಳು ಕೋಲ್ಕುಂದ, ಆಡ್ಕಿ, ಮುಧೋಳ, ಈ 3 ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯ ಹಳ್ಳಿಗಳು ಸುಮಾರು ಏನಿಲ್ಲಪ್ಪ ಅಂದ್ರೆ 90% ಪ್ರತಿಷ್ಠಿತ ಹಳ್ಳಿಗಳು ನಮ್ಮ ಮುಧೋಳ ಪೊಲೀಸ್ ಠಾಣೆ ವ್ಯಾಪ್ತಿಗೆ ಬರ್ತವೆ. ಮತ್ತು ಅದೇ ರೀತಿಯಾಗಿ ನೋಡ್ಬೇಕಪ್ಪ ಅಂತಂದ್ರೆ ಈಗ ಅಂಚೆ ಕಚೇರಿ ಇದೆ ನಮ್ಮ ಮುಧೋಳದಲ್ಲಿ. ಅಂಚೆ ಕಚೇರಿ ವ್ಯಾಪ್ತಿ ಶೆಡಂ ವ್ಯಾಪ್ತಿಗೆ ಸೇರಿರ್ತಕ್ಕಂಥ ಹಳ್ಳಿಗಳು ಕೂಡ ನಮ್ಮ ಮುಧೋಳ ಅಂಚೆ ಕಚೇರಿ ವ್ಯಾಪ್ತಿಯೊಳಗೆ ಬರ್ತವೆ. ಈಗ ದುಗುನೂರು ಅಂತಕ್ಕಂಥದ್ದು ಶೆಡಂ ವ್ಯಾಪ್ತಿಗೆ ಬರ್ತದೆ. ಬಟ್ ಅಂಚೆ ಕಚೇರಿ ವಿಭಾಗಕ್ಕೆ ನಾವು ಹೋಲಿಸ್ಕೊಂಡಿದ್ರೆ ಅದು ಮುಧೋಳ ಅಂಚೆ ಕಚೇರಿ ವ್ಯಾಪ್ತಿಯಲ್ಲಿ ಬರ್ತಾ ಇದೆ. ಅದಕ್ಕೋಸ್ಕರ ನಾವು ಮುಧೋಳ ತಾಲೂಕು ಆಗ್ಬೇಕಂತಕ್ಕಂಥ ಒಂದು ದೊಡ್ಡ ನಡೆಯಲ್ಲಿ ಎಷ್ಟು ಹಳ್ಳಿಗಳು ಈ ಒಂದು ವಿಸ್ತರಣೆ ಪ್ರಕಾರ ಎಷ್ಟು ಇದರಲ್ಲಿ ಆಗ್ತಕ್ಕಂಥ ಪ್ರಯತ್ನ ಎಲ್ಲ ಮಾಡ್ಬೇಕು. ಇದಕ್ಕೆ ಸರಿಸುಮಾರು ಒಂದು 40 ಹಳ್ಳಿ, 35ರಿಂದ ಒಂದು 37 ತಾಂಡಗಳು ನಮ್ಮ ಮುಧೋಳ ಗ್ರಾಮ ಪಂಚಾಯತಿಯ ಅಂತಂದ್ರೆ ಮುಧೋಳ ಪೊಲೀಸ್ ಠಾಣೆ ವ್ಯಾಪ್ತಿಗೆ ಒಳ ಬರ್ತಾ ಇದ್ದಾರೆ. ಅದಕ್ಕೋಸ್ಕರ ನಾವು ಮುಧೋಳ ತಾಲೂಕು ಮಾಡಬೇಕಂತಕ್ಕಂಥ ಹೋರಾಟಗಳನ್ನು ಮಾಡ್ತಾ ಇದ್ದೀವಿ. ಸರಿ, ಮುಧೋಳ ಪಂಚಾಯತಿ, ಸೊ ಮುಧೋಳ ಪಂಚಾಯತಿ ಒಂದು ಅಧಿಕಾರಿಗಳಾಗಿರ್ಬೋದು, ಸೊ ಈಗ ಹಿಂದೆ ಸದಸ್ಯರ ಕಮಿಟಿ ಇತ್ತಲ್ಲ, ಇವತ್ತು ಯಾವ ರೀತಿ ಕೆಲಸಗಳನ್ನ ಮಾಡ್ಬೋದು ಬಂತು, ಈ ಒಂದು ಸಾಧನೆಗಳಂತಂದ್ರೆ ಏನ್ ಹೇಳ್ಕೊಳ್ಬಹುದು? ಸಾಧನೆಗಳಂತಕ್ಕಂಥದ್ದಪ್ಪ ಅಂತಂದ್ರೆ, ನಾನು 5 ವರ್ಷ ಕೆಳಗಡೆ ಸದಸ್ಯನಾಗಿದ್ದಾಗ ನಮ್ಮ ಮುಧೋಳ ಗ್ರಾಮಕ್ಕೆ ಕರ್ನಾಟಕ ಸರ್ಕಾರದಿಂದ
ಗಾಂಧಿ ಪುರಸ್ಕಾರ ಪ್ರಶಸ್ತಿಯನ್ನು ತಂದಿದೆ ಸ್ವಚ್ಛ ಭಾರತ ಅಭಿಯಾನದಲ್ಲಿ. ಆ ಒಂದು ಹೇಳ್ಕೋಬಹುದು ನಾವು. ಯಾಕಂತಂದ್ರೆ ನಮ್ಮ ಕಾರ್ಯಕ್ರಮಗಳು ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳ ಅಂಗವಾಗಿ ನಮಗ ಸ್ವಚ್ಛ ಗ್ರಾಮ ಅನ್ನತಕ್ಕಂಥ ಗಾಂಧಿ ಪುರಸ್ಕಾರ ಸಿಕ್ಕಿದೆ. ಸರ್, ಮುಧೋಳ ಪಂಚಾಯತಿಯಿಂದ ಇವತ್ತು ಮುನ್ನಡೆಸ್ಕೊಂಡು ಹೋಗ್ತಕ್ಕಂಥ ಏನು ಅಧಿಕಾರಿಗಳಿದ್ದಾವೆ, ಸೊ ಈ ಒಂದು ಪಂಚಾಯತಿನ ಯಾವ ರೀತಿ ನಿರ್ವಹಣೆ ಮಾಡ್ತಾರೆ, ಸಮಸ್ಯೆಗಳು ಬಂದಾಗ ಯಾವ ರೀತಿ ಜನರೊಂದಿಗೆ ಕೆಲಸಗಳನ್ನ ಮಾಡ್ತಾರೆ, ಸೊ ಏನ್ ಮಾರ್ಕ್ಸ್ ಕೊಡ್ಬೋದು ನಾವು ಸದಸ್ಯರಾಗಿ? ಮಾರ್ಕ್ಸ್ ಅಂತಂದ್ರೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಸರ್ವಸಾಮಾನ್ಯವಾಗಿ ಇರ್ತವೆ ಗೊಂದಲಗಳು. ಯಾಕಪ್ಪ ಅಂತಂದ್ರೆ ಹಳ್ಳಿಗಳಲ್ಲಿ ಯಾವ ತರ ಇರ್ತಾವಪ್ಪ ಅಂತಂದ್ರೆ ಜಾಗಗಳು ಇರ್ತವೆ, ನಂದೊಂದು 4 ಫೀಟ್ ನಿಂದೊಂದು 4 ಫೀಟ್ ಅಂತಕ್ಕಂಥ ಸಮಸ್ಯೆಗಳು ಆಗ್ತಿರ್ತವೆ. ಆ ಒಂದು ವಿಷಯವನ್ನು ನಾವು ತೆಗೆದುಕೊಂಡಾಗ ಅಭಿವೃದ್ಧಿ ಅಧಿಕಾರಿಗಳಾಗಿರ್ಬೋದು ಅಥವಾ ಕಾರ್ಯನಿರ್ವಾಹಕ ಅಧಿಕಾರಿಗಳಾಗಿರ್ಬೋದು, ಅವರೆಲ್ಲರೂ ಸ್ಪಾಟಿಗೆ ಬಂದು ಸಮಸ್ಯೆಗಳನ್ನು ಬಗೆಹರಿಸ್ತಕ್ಕಂಥ ಕೆಲಸ ಮಾಡಿದ್ದಾರೆ ನೋಡ್ಕೊಂಡ್ರೆ. ಇನ್ನೊಂದು ಏನಪ್ಪಾ ಅಂತಂದ್ರೆ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಿಗೆ ಸುಮಾರು 1 ರಿಂದ 3 ಪಂಚಾಯತ್ಗಳು ಅವರಿಗೆ ಕೊಟ್ಟಿದ್ದಾರೆ. ಅದರಿಂದ ಏನಾಗಿದೆಯಪ್ಪ ಅಂತಂದ್ರೆ ಅವರು ಒಂದೇ ತಲೆ ಕೆಲಸ ಮಾಡ್ಲಕ್ಕೆ ಆಗಂಗಿಲ್ಲ. ಯಾಕಂದ್ರೆ 3 ಪಂಚಾಯತ್ ಅವ್ರಿಗೆ ಕೊಟ್ಟಿರ್ತಾರೆ ಸಮಸ್ಯೆಗಳು. ಒಂದೇ ದಿನ 3 ಪಂಚಾಯತ್ ಬಂದ್ರಪ್ಪ ಅಂದ್ರೆ ಎಲ್ಲೇನ 2 ಪಂಚಾಯತ್ಗಳು ಬದಿಗಿಟ್ಟು ಬೇರೆ ಪಂಚಾಯತ್ ಹೋಗಲೇಬೇಕು. ಹಂಗಾಗಿ ಸರ್ಕಾರ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಪ್ರತಿಯೊಂದು ಗ್ರಾಮ ಪಂಚಾಯತಿಗೆ ಒಬ್ಬ ಅಭಿವೃದ್ಧಿ ಅಧಿಕಾರಿಗಳನ್ನು ಮಾಡಿ ಕೊಟ್ಟಿದ್ರಪ್ಪ ಅಂತಂದ್ರೆ ಅವ್ರು ಸುಲಭವಾಗಿ ಕೆಲಸವನ್ನು ಮಾಡ್ತಕ್ಕಂಥ ಅವಕಾಶಗಳು ಅವ್ರಿಗೆ ಸಿಗುತ್ತವಂತಕ್ಕಂಥ ವಿಷಯವನ್ನು ನಾನು ವ್ಯಕ್ತಪಡಿಸ್ತೀನಿ ಸರ್. ಸರ್, ಈಗ ಇವತ್ತು ಪಿಡಿ ಅವರು ಇಲ್ಲಿ ಒಂದು ಪಂಚಾಯತಿ ಬಂದಾರೆ, ಏನೆಲ್ಲ ಕೆಲಸಗಳ ಮಾಡಿದ್ರು ಅವ್ರ ಬಗ್ಗೆ ಹೇಳೋದಾಗಿದ್ದಲ್ಲಿ ಏನ್ ಹೇಳ್ತೀರಿ? ಯಾವ ರೀತಿ ಡೆವಲಪ್ಮೆಂಟ್ ಮಾಡಕ್ಕೆಲ್ಲ ಅವ್ರ ಪ್ರಯತ್ನ ಪಟ್ಟಿದ್ರು? ಈಗ ಸರ್, ಡೆವಲಪ್ಮೆಂಟ್ ಮಾಡಬೇಕಪ್ಪ ಅಂತಕ್ಕಂಥ ವಿಷಯ ಬಂದಾಗ ಅಭಿವೃದ್ಧಿ ಅಧಿಕಾರಿಗಳು ಒಬ್ಬರಿಗೆ ಮಾಡ್ಲಿಕ್ಕಾಗಲ್ಲ. ಇಲ್ಲಿ ಇರ್ತಕ್ಕಂಥ ಸದಸ್ಯರು ನಾವೆಲ್ಲರೂ ಕೂಡ ಅವ್ರಿಗೆ ಪ್ರೋತ್ಸಾಹ ಕೊಟ್ಟಿದವಪ್ಪ ಅಂತಂದ್ರೆ ಅವ್ರು ಸುಗಮವಾಗಿ ನಡೆಯಲು ಅವಕಾಶ ಆಗ್ತದೆ. ಇಲ್ಲಿ ಗ್ರಾಮ ಪಂಚಾಯತಿ ಮಟ್ಟದಾಗ ಏನಿರ್ತಾವಪ್ಪ ಅಂತಂದ್ರೆ ಬಾಡಿ ಒಬ್ರು ಅಪೋಸಿಷನ್ ಇರ್ತಾರೆ, ಒಬ್ಬರು ಪೊಸಿಷನ್ದಾಗ ಇರ್ತಾರೆ. ಇವ್ರು ಮಾಡ್ಬೇಕಂತಾರೆ, ಅವ್ರು ಮಾಡಬಾರ್ದಂತಾರೆ. ಅಂತ ಸಂದರ್ಭಗಳಲ್ಲಿ ಅವ್ರನ್ನೂ ಗೊಂದಲಕ್ಕೆ ಸಿಗ್ಬಿಡ್ತಾರೆ. ಕೆಲಸಗಳು ಮಾಡ್ಬೇಕಪ್ಪ ಅಂತಂದ್ರೆ ಎಲ್ಲರೂ ಅವ್ರಿಗೆ ಕರೆಕ್ಟ್ ಆಗಿ ನಾವು ಮಾರ್ಗದರ್ಶನ ಕೊಟ್ಟಿದ್ದೇವಪ್ಪ ಅಂತಂದ್ರೆ ಅವರು ಸುಲಭವಾಗಿ ಅಧಿಕಾರವನ್ನು ನಡೆಸ್ಕೊಂಡು ಹೋಗ್ಲಿಕ್ಕೆ ಅವ್ರಿಗೆ ಅನುಕೂಲ ಆಗ್ತಕ್ಕಂಥ ವಿಷಯವನ್ನು ನಾನು ಸರ್, ಈಗ ನಿಮ್ಮ ಒಂದು ಪಂಚಾಯತಿ ವ್ಯಾಪ್ತಿಯಲ್ಲಿ ಶಿಕ್ಷಣದ ವ್ಯವಸ್ಥೆ ಆಗಿರ್ಬೋದು, ಇನ್ನು ಆರೋಗ್ಯದ ವ್ಯವಸ್ಥೆ ಸಂಬಂಧಿಸಿದ ಹಾಗೆ ಏನ್ ಮಾತಾಡ್ತೀರ ನಾವು? ಇಲ್ಲ, ಶಿಕ್ಷಣ ವಿಷಯ ಬಂದವನು ಸಹ ಈಗಾಗಲೇ ನಮ್ಮ 2018ರಲ್ಲಿ ನಮ್ಮ ಮುಧೋಳು KPS ಶಾಲೆ ಅಂತಕ್ಕಂಥದ್ದು ಒಂದು ಹುಟ್ಟು ಹಾಕಿದ್ರು ಯಾವುದು ಕರ್ನಾಟಕ ಸರ್ಕಾರ ಶಿಕ್ಷಣ ಇಲಾಖೆಯಲ್ಲಿ. ಯಾಕಂದ್ರೆ ಈಗ ಇಲ್ಲೇ ಬಗಲಾಗ್ಯದ 5 ಶಾಲೆಗಳನ್ನು ಒಳಗೊಂಡು ಒಂದು KPS ಅಂತಕ್ಕಂಥ ಶಾಲೆಯನ್ನು ನಡೆಸ್ತಾ ಇದ್ದಾರೆ. ಈಗಾಗಲೇ ಒಂದು ಒಳ್ಳೆಯ ಗುಣಮಟ್ಟದ ಶಿಕ್ಷಣದ ಸಹ ಮಕ್ಕಳಿಗೆ ಸಿಗ್ತಾ ಇದೆ. ಆದರೂ ಸಹ ಅಲ್ಲಿರ್ತಕ್ಕಂಥ ಶಿಕ್ಷಕರು, ಯಾಕಂದ್ರೆ ಗ್ರಾಮೀಣ ಭಾಗದ ಜನರು ಈ ಕಡೆ, ನಮ್ಮ ಕಡೆ ತೆಲುಗು ಭಾಷೆ ಪ್ರಭಾವ ಹೆಚ್ಚಿಗೆ. ಹಂಗಾಗಿ ಅವರು ಕೂಡ ಸ್ವಲ್ಪ ಮಕ್ಕಳಿಗೆ ಕನ್ನಡ ಮಾತಾಡ್ತಕ್ಕಂಥದ್ದು ಕಲಿಸಿಕೊಟ್ರು. ಆಮೇಲೆ ಏನಪ್ಪಾ ಅಂತಂದ್ರೆ ಮನೆಯಲ್ಲಿ ಸಹ ನಾವು ಕೂಡ ಸಹ ಕನ್ನಡ ಭಾಷೆಯನ್ನು ನಾವು ಹೆಚ್ಚಾಗಿ ಮಾತಾಡಿದವಪ್ಪ ಅಂದ್ರೆ ಮಕ್ಕಳಿಗೆ ತಿಳುವಳಿಕೆ ಹೆಚ್ಚಿಗೆ ಆಗ್ತದೆ ಅಂತಕ್ಕಂಥ ವಿಷಯವನ್ನು ನಾನು ಈ ಸಂದರ್ಭದಲ್ಲಿ ಹೇಳಲು ಬಯಸುತ್ತೇನೆ ಸರ್. ಸರ್, ಈ ಕನ್ನಡ ಮತ್ತು ಈಗ ತೆಲಂಗಾಣ ಬಹಳ ಹತ್ರ ಆಗಿರೋದ್ರಿಂದ ಒಂದು ಈಗಾಗಲೇ ಕನ್ನಡದ ಒಂದು ಕಲಿಕೆ ಬಹಳ ಇಲ್ಲಿಯವರು ಕೂಡ ಕನ್ನಡ ಭಾಷೆ ಬಗ್ಗೆ ಯಾವ ರೀತಿ ಪ್ರಾತಿನಿಧ್ಯ ಇತ್ತು, ಸಮಸ್ಯೆ, ಯಾಕಂದ್ರೆ ಈ ಒಂದು ಆಡಳಿತ ಒಂದು ವ್ಯವಹಾರದ ಒಂದು ಇದರಲ್ಲಿ ಸಮಸ್ಯೆಗಳಾದ್ರೂ ಆಗ್ತಾ ಇದ್ದಾರೆ ಅಧಿಕಾರಿಗಳ ಜೊತೆ ಸಮಾಲೋಚನೆ. ಈಗಾಗಲೇ ಕೆಲವೊಂದು ಹಿರಿಯರು ಅದರ ನಮ್ಮಲ್ಲಿ. ಅವ್ರಿಗೆ ಯಾಕಪ್ಪ ಅಂತಂದ್ರೆ ಯಾಕಂದ್ರೆ ಅನಕ್ಷರಸ್ಥರು, ಅವ್ರಿಗೆ ಕನ್ನಡ ಭಾಷೆ ಮಾತಾಡ್ಬೇಕಂದ್ರೂ ಈಗಲೂ ಸಹ ಕೆಲವೊಬ್ರಿಗೆ ಬರಂಗಿಲ್ಲ. ಅಂದ್ರೂ ಸಹ ಇರ್ತಕ್ಕಂಥ ಆಡಳಿತ ಅಧಿಕಾರಿಗಳು ಆಮೇಲೆ ನಮ್ಮ ಬಾಡಿ ಕಮಿಟಿ ಮೆಂಬರ್ಗಳು ನಾವೆಲ್ಲರೂ ಕೂಡಿ ಅವ್ರು ತೆಲುಗಿನಾಗ ಮಾತಾಡಿದ್ರಪ್ಪ ಅಂದ್ರೆ ನಾವು ಕನ್ನಡದಾಗ ಅವ್ರಿಗೆ ಟ್ರಾನ್ಸ್ಲೇಷನ್ ಮಾಡಿಸಿ ಸರ್ ಈ ತರ ಅವ್ರದ್ದು ಸಮಸ್ಯೆ ಅದಂತೆ ಆ ಸಮಸ್ಯೆನ ಬಗೆಹರಿಸಿ ಅಂತಕ್ಕಂಥದ್ದನ್ನು ನಾವು ತಿಳಿಸ್ತಾ ಇದ್ದೀವಿ. ಈಗಾಗಲೇ ಈಗಿರ್ತಕ್ಕಂಥ ಜನ್ರೇಷನ್ ಎಲ್ಲಾ ಮಕ್ಕಳಿಗೂ ಕನ್ನಡ ಮಾತಾಡ್ತಕ್ಕಂಥ ಅವಕಾಶವನ್ನು ನಾವೆಲ್ಲರೂ ಮನೆಯೊಳಗೆ ಕೊಡ್ತಾ ಇದ್ದೀವಿ. ಕನ್ನಡವನ್ನು ನಾವು ಹೆಚ್ಚಾಗಿ ಮಾತಾಡಬೇಕಂತಕ್ಕಂಥ ವಿಷಯವನ್ನು ಸಹ ನಾವು ನಮ್ಮ ಗ್ರಾಮ ಪಂಚಾಯತಿಯಿಂದ ಅವರಿಗೆ ಒಂದು ಅವೇರ್ನೆಸ್ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಸರ್. ಈಗ ಇನ್ನೊಂದು ವಿಚಾರದಲ್ಲಿ ಬಂದ್ರೆ ಮುಧೋಳ ತಾಲೂಕು ಪಂಚಾಯತಿ ತಾಲೂಕಾ ಕೇಂದ್ರ ತಾವು ಹೋರಾಟಗಳನ್ನು ಮಾಡ್ತಾ ಇದ್ದೀವಿ. ಈ ಒಂದು ಹಿನ್ನೆಲೆಯನ್ನು ನೋಡ್ಬೇಕಾಗಿದ್ದಲ್ಲಿ ಕೆಲವೊಂದಿಷ್ಟು ವಿಪರೀತ ಸಮಸ್ಯೆಗಳನ್ನ ಕೂಡ ಇಲ್ಲಿ ಕಾಣಬಹುದು. ಆ ಸಮಸ್ಯೆಗಳ ಬಗ್ಗೆ ಏನ್ ಮನವರಿಕೆ ಮಾಡ್ತಾರೆ? ಇಲ್ಲ ಸರ್, ಈಗ ಮುಧೋಳ ತಾಲೂಕ ಮಾಡಬೇಕಂತಕ್ಕಂಥದ್ದು ಯಾಕೆ ಈ ವಿಷಯ ಬಂತಂತಂದ್ರೆ ನಮ್ಮ ಮುಧೋಳ ವ್ಯಾಪ್ತಿಯಲ್ಲಿ ಜಸ್ಕಾಂ ಇಲಾಖೆಯಲ್ಲಿ 2 ಸಬ್ ಡಿವಿಷನ್ ಬರ್ತವೆ ಸರ್. ನಮ್ಮ ಮುಧೋಳದಾಗೆ ಒಂದು ಮುಧೋಳ ಸಬ್ ಡಿವಿಷನ್ ಅದ, ಇನ್ನೊಂದು ಮೋತಕ್ಪಲ್ಲಿ ಅಂತಕ್ಕಂಥದ್ದು. ಇಡೀ ತಾಲೂಕಿನಲ್ಲಿ ಅತಿ ಹೆಚ್ಚು ರೆವೆನ್ಯೂ ಕಲೆಕ್ಟ್ ಆಗ್ತಕ್ಕಂಥದ್ದು ನಮ್ಮ ಮುಧೋಳ ವ್ಯಾಪ್ತಿಯಲ್ಲಿ ಜಸ್ಕಾಂಗೆ ನಾವು ಹೆಚ್ಚಿಗೆ ರೆವೆನ್ಯೂ ಕಟ್ತಾ ಇದ್ದೀವಿ. ಹಂಗಾಗಿ ಸುಮಾರು ಏನಿಲ್ಲಪ್ಪ ಅಂತಂದ್ರೂ ತಿಂಗಳಿಗೆ ಒಂದು
ಸರಿಸುಮಾರು ಒಂದು 10-15 ಲಕ್ಷ ನಮ್ಮದು ರೆವೆನ್ಯೂ ನಾವು ಕಟ್ತಾ ಇದ್ದೀವಿ. ಹಂಗಾಗಿ ಆ ಹಿನ್ನೆಲೆಯಲ್ಲಿ ತಾಲೂಕು ಆಗ್ಬೇಕಂತಕ್ಕಂಥದ್ದು. ಯಾಕಂದ್ರೆ ಇನ್ನೊಂದು ಏನಪ್ಪ ಅಂತಂದ್ರೆ ಗಡಿ ಭಾಗಗಳು ನಮ್ದು ಯಾನಗುಂದಿ ಆಯ್ತು, ಆಮೇಲೆ ಇಟಕಾಲ್ ಆಯ್ತು, ಇವೆಲ್ಲ ನಮ್ಮ ಶೇಡಮ್ ಹೋಗ್ಬೇಕಪ್ಪ ಅಂತಂದ್ರೆ ಸರಿಸುಮಾರು ಒಂದು 50 ಕಿಲೋಮೀಟರ್ ಹೋಗ್ಬೇಕು. ನಮ್ಮ ಮುಧೋಳ ಆಯ್ತು ತಾಲೂಕಪ್ಪ ಅಂತಂದ್ರೆ ಅದು ಯಾಕಂದ್ರೆ ನಮ್ಮ ಮುಧೋಳ ವ್ಯಾಪ್ತಿಯಲ್ಲೇ ಬರ್ತಕ್ಕಂಥ ಹಳ್ಳಿಗಳು, ನಮ್ಮ ಮುಧೋಳ ಜಿಲ್ಲಾ ಪಂಚಾಯತಿಗೆ ಸೇರಿರ್ತಕ್ಕಂಥ ಹಳ್ಳಿಗಳು ಅವೆಲ್ಲ ಯಾನಗುಂದಿ, ಆಮೇಲೆ ಬೂರುಪಲ್ಲಿ, ಆಮೇಲೆ ಕಾನಗಡ್ಡ, ಬೆದಕು, ಇಂಥವೆಲ್ಲ ಹಳ್ಳಿಗಳು. ಯಾಕಂದ್ರೆ ಗಡಿ ಭಾಗ ಹಂಗೆ ಹೊಂದ್ಕೊಂಡಿದ್ದವು. ಅವ್ರಿಗೆ ಏನಿಲ್ಲ 1 ಕಿಲೋಮೀಟರ್ ಹೋದ್ರೆ ತೆಲಂಗಾಣ ಅವ್ರಿಗೆ, ಅವ್ರು ಅಲ್ಲಿಂದ ಶೇಡಮ್ ಬರ್ಬೇಕಪ್ಪ ಅಂದ್ರೆ ಬಹಳ ದೂರ ಆಗ್ತದೆ. ಹಂಗಾಗಿ ನಮ್ಮ ಮುಧೋಳ ಆಯ್ತಪ್ಪ ಅಂತಂದ್ರೆ ಅವ್ರಿಗೂ ಅನುಕೂಲ ಆಗ್ತದ, ಇಲ್ಲಿರ್ತಕ್ಕಂಥ ಜನರಿಗೂ ಅನುಕೂಲ ಆಗ್ತದ ಅಂತಕ್ಕಂಥ ವಿಷಯವನ್ನು ತಮ್ಮಲ್ಲಿ ಓಕೆ, ಈಗ ತಾವು ಇದರ ಸಂಬಂಧಪಟ್ಟ ಹಾಗೆ ಅಂದ್ರೆ ನಿಮ್ಮ ಈ ಕ್ಷೇತ್ರದ ಶಾಸಕರನ್ನ ಮತ್ತೆ ಸಚಿವರನ್ನು ಕೂಡ ತಾವು ಭೇಟಿಯಾಗಿ ಏನ್ ಪ್ರಸ್ತಾವನೆ ಆಯ್ತಲ್ಲಿ, ಏನ್ ಚರ್ಚೆಗಳಾಯ್ತು, ಏನ್ ಪ್ರತಿಕ್ರಿಯೆ ಸಿಕ್ತು ಅಂತ? ಇಲ್ಲ, ನಮ್ಮ ಶಾಸಕರು ನಮ್ಮ ಸಚಿವರಪ್ಪ ಅಂದ್ರೆ ಅಭಿವೃದ್ಧಿ ಅಧಿಕಾರಿ ಅದಾರ ಅವ್ರು. ಯಾಕಂತಂದ್ರೆ ಅವ್ರು ಆರಿಸಿ ಬಂದಾರಪ್ಪ ಅಂತಂದ್ರೆ ಈಗ ಬರೋತ್ತಿಗೆ ತಾವು ಶಡಂಬಲ್ಲಿ ನೋಡಿರ್ಬೇಕು, 4 ಗಾಡಿಗಳು ಹೋಗ್ತಕ್ಕಂಥ ವ್ಯವಸ್ಥೆಯಲ್ಲಿ ರೋಡನ್ನು ಮಾಡ್ತಾ ಇದ್ದಾರೆ ಅವರು. 4 ಗಾಡಿ ಒಂದು ಎಟ್ ಎ ಟೈಮ್ 4 ಗಾಡಿ ಡಿವೈಡರ್ ಮಾಡ್ತಾ ಇದ್ದಾರೆ. ಡಿವೈಡರ್ ಈ ಕಡೆ 2 ಆ ಕಡೆ 2 ಅಂತ ಹೇಳಿ. ಆಮೇಲೆ ಮುಂದೆ ಈಗ ಇರ್ತಕ್ಕಂಥ ಈಗ ನಮ್ಮ ರೆಬ್ಬನ್ಪಲ್ಲಿ ಟು ವಾಗ್ದಾರಿ ಅದು ಕೂಡ 1 ಮೀಟರ್ ಅಡಿಷನಲ್ ಹೆಚ್ಚಿಗೆ ರೋಡ್ ಆಗ್ತಕ್ಕಂಥದ್ದು ವಿಷಯವನ್ನು ಕೂಡ ಅವರು ಮೊನ್ನೆ ಪ್ರಸ್ತಾಪ ಮಾಡಿದ್ದಾರೆ. ಯಾಕಂದ್ರೆ ಅದು ಹೈವೇ ರೋಡ್, ಹೈವೇ ರಸ್ತೆಗಳನ್ನ ಪ್ರಮುಖವಾಗಿ ಆಗ್ತಾ ಇದೆ. ಹಳ್ಳಿಯ ಒಂದು ರಸ್ತೆಗಳಾಗಿದೆ, ಅದಕ್ಕೆ ಸಾಕಷ್ಟು ಸುಧಾರಣೆ ಮಾಡ್ತಾ ಇದೆ. ಯಾರು ಮಾಡ್ಬೇಕಾಗುತ್ತೆ ಅದನ್ನು ಶಾಸಕರೇ ಜಾಸ್ತಿ ಮುಂದುವರಿಸಿ ಕಾಳಜಿ ವಹಿಸಿದ್ರೆ ಹಳ್ಳಿಗಳನ್ನ ಯಾರು ಇಲ್ಲ, ಅದನ್ನು ಶಾಸಕರೇ ಮಾಡಬೇಕು. ಮೊನ್ನೆ ತಾನೇ ನಮ್ಮ ಈಗಿರ್ತಕ್ಕಂಥ ನಮ್ಮ ವೈದ್ಯಕೀಯ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ ಶಂಕರ್ ಪ್ರಕಾಶ್ ಪಾಟೀಲ್ ಅವರು ಸರಿಸುಮಾರು ಒಂದು 5 ಕೋಟಿ ಗ್ರಾಮೀಣ ಮಟ್ಟಕ್ಕೆ ಮಣ್ಣಿನ ರಸ್ತೆಗೆ ಕಾಮಗಾರಿಗಳು ಉದ್ಘಾಟನೆ ಮಾಡಿ ಹೋಗಿದ್ದಾರೆ. ಒಂದು ಯಾವುದಪ್ಪ ಅಂತಂದ್ರೆ ಇಲ್ಲಿ ನಮ್ಮ ಮುಧೋಳದೆ ಈದ್ಗಾಮ್ ದರ್ಗಲಿಂದ ಹಿಡಿದು ನಮ್ಮ ಇಲ್ಲಿ ಮಶಮ್ಮ ಗುಡಿ ಅಂತಕ್ಕಂಥದ್ದು ಬೈಪಾಸ್ ರೋಡ್ ಅದೊಂದು, ಆಮೇಲೆ ಪಾಕಲ್ಲಿಂದ ಹಿಡಿದು ಮೆದಕ್, ಆಮೇಲೆ ಮೋತಕ್ಪಲ್ಲಿ ದೇವಸ್ಥಾನ ಪ್ರಸಿದ್ಧವಾದ ದೇವಸ್ಥಾನದಲ್ಲಿ ಮೋತಕ್ಪಲ್ಲಿಂದ ಹಿಡಿದು ಮತ್ತು ಕೊಲ್ಮಮಡಿ ತನ ಈ 3 ರಸ್ತೆಗಳಿಗೆ ಮೊನ್ನೆನೇ ಅವರು ಗುದ್ರಿ ಪೂಜೆ ಮಾಡಿ ಹೋಗಿದ್ದಾರೆ. ಸರಿ, ನಿಮ್ಮ ಮುಧೋಳ ಕುರಿತಂತೆ ಏನು ಅವೇರ್ನೆಸ್ ನೀಡಬೇಕಂತ ಒಂದು ನಿಟ್ಟಿನಲ್ಲಿ ಸ್ವಚ್ಛತೆ ಬಗ್ಗೆ ಒಂದು, ಎರಡನೇದಾಗಿ ಶೌಚಾಲಯಗಳ ಬಗ್ಗೆ ಹೇಗಿದೆ, ಯಾವ ರೀತಿ ಅವೇರ್ನೆಸ್ ಇರಬೇಕಾಗಿದೆಯಾ ಅಥವಾ ಪಂಚಾಯತಿ ಎಲ್ಲವನ್ನೂ ಕೂಡ ಸರಿದೂಗಿಸ್ಕೊಂಡು ಹೋಗ್ತಾ ಇದೆ, ಏನ್ ಹೇಳ್ತಿದ್ದೀರಾ? ಇಲ್ಲ, ಈಗಾಗಲೇ ಗ್ರಾಮ ಪಂಚಾಯತಿ ಮಟ್ಟದಲ್ಲಿನೂ ಕೂಡ ಸಾಕಷ್ಟು ಅವೇರ್ನೆಸ್ ಕಾರ್ಯಕ್ರಮಗಳನ್ನು ಕೊಡ್ತಾ ಇದ್ದೀವಿ. ಬಟ್ ಜನರು ಅದಕ್ಕೆ ಸಹಕಾರ ಕೊಡಬೇಕು. ಜನರು ಸಹಕಾರ ಕೊಟ್ಟಾಗ ನಮ್ಮ ಕಾರ್ಯಕ್ರಮಗಳು ಸಕ್ಸಸ್ ಆಗ್ತಾವ. ಜನರು ಸಹಕಾರ ಕೊಡಲಿಲ್ಲಪ್ಪ ಅಂದ್ರೆ ನಮ್ಮ ಕಾರ್ಯಕ್ರಮಗಳು ಯಾವುದೂ ಸಕ್ಸಸ್ ಆಗಲ್ಲ. ಹಾಗಾಗಿ ಜನರು ಕೂಡ ಇದು ಸರ್ಕಾರದ ಆಸ್ತಿ, ನಮ್ಮ ಆಸ್ತಿ ಅಂತಕ್ಕಂಥದ್ದನ್ನು ವಿಚಾರದಲ್ಲಿ ಇಟ್ಕೊಂಡು ಅದನ್ನ ಉಪಯೋಗ ತಗೊಂಡ್ರಪ್ಪ ಅಂದ್ರೆ ಎಲ್ರಿಗೂ ಅನುಕೂಲ ಆಗ್ತದೆ. ಹಂಗಾಗಿ ಶೌಚಾಲಯಗಳನ್ನು ಸಹ ಈಗಾಗಲೇ ನಾವು ಈಗ ತಾನೇ ಹೇಳಿದೆ ನಾನು. ಯಾಕಂದ್ರೆ ನಮಗೆ ಗಾಂಧಿ ಪುರಸ್ಕಾರ ಬಂದಿದೆ, ಸ್ವಚ್ಛತಾ ಇದರಿಂದ ಬಂದಿದೆ ಅಂತಕ್ಕಂಥದ್ದು. ಹಂಗಾಗಿ ಆದ್ರೂ ಸಹ ಕೆಲವೊಂದು ಕಡೆ ಇದೆ, ಇಲ್ಲ ಅಂತಕ್ಕಂಥ ವಿಷಯವನ್ನ ಹೇಳಂಗಿಲ್ಲ. ಆದ್ರೂ ಸಹ ಕೆಲವೊಬ್ರು ಇನ್ನೂ ಕೂಡ ಶೌಚಾಲಯವನ್ನು ಯೂಸ್ ಮಾಡ್ತಾ ಇಲ್ಲ. ಅವ್ರೆಲ್ರಿಗೂ ಸಹ ಮತ್ತೊಮ್ಮೆ ನಾವು ಅವೇರ್ನೆಸ್ ಕಾರ್ಯಕ್ರಮಗಳನ್ನು ನಮ್ಮ ಗ್ರಾಮ ಪಂಚಾಯತಿಯಿಂದ ನಾವು ಅವರಿಗೆ ಹೇಳಿ ಅದು ಮಾಡ್ತಕ್ಕಂಥ ಕೆಲಸವನ್ನು ನಾವು ಹೇಳ್ತೀವಿ ಅಂತಕ್ಕಂಥ ವಿಷಯವನ್ನು ಸರ್. ಕೊನೆಯದಾಗಿ ನೀವು ನಮ್ಮ ಪತ್ರಿಕೆ ಈ ಕಡೆ ಭಾಗದಲ್ಲಿ ತಾವು ಸೊ ಒಂದು ವಿಚಾರದಲ್ಲಿ ಕೆಲಸಗಳನ್ನ ಮಾಡ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದೀವಿ. ಅದಕ್ಕೆ ನಮ್ಮ ಒಂದು ಸಲಹೆ ಮತ್ತೆ ಏನಿದ್ರಲ್ಲಿ ನಮ್ಮ ಪ್ರೋತ್ಸಾಹ ಹೇಳಕ್ ಇಷ್ಟಪಡ್ತೀರಾ? ಯಾವ ರೀತಿ ಕೆಲಸಗಳನ್ನ ಮಾಡಿದ್ರೆ ಗ್ರಾಮೀಣ ಭಾಗಕ್ಕೆ ಸಲಹೆ ತಾವು ಹೇಳಿ? ಇಲ್ಲ ಸರಿ, ಈಗ ಯಾವ ರೀತಿಯಾಗಿ ಅಂತಂದ್ರೆ ಗ್ರಾಮೀಣ ಮಟ್ಟದಾಗೆ ಶಿಕ್ಷಣದ ಕೊರತೆ ಕಡಿಮೆ ಗ್ರಾಮೀಣ ಭಾಗಕ್ಕೂ. ಅದಕ್ಕೋಸ್ಕರ ಶಿಕ್ಷಣದ ಬಗ್ಗೆ ನಾವು ಹೆಚ್ಚಿಗೆ ಅದನ್ನ ಪ್ರಸಾರ ಮಾಡ್ತಕ್ಕಂಥ ಕೆಲಸ ಆಗಬೇಕು. ಹಾಗಾಗಿ ಅದೇ ರೀತಿಯಾಗಿ ಪತ್ರಿಕಾ ಮಾಧ್ಯಮದವರು ಕೂಡ ಯಾವುದೇ ಆಗಲಿ ಯಾರಿಗೆ ಕೂಡ ಅಂಜಲಾರದೆ ಧೈರ್ಯವಾಗಿ ಇದ್ದಂಗೆ ಬರೆದ್ರೆ ಆ ಪತ್ರಿಕೆಗೆ ಒಂದು ವ್ಯಾಲ್ಯೂ ಸಿಗ್ತದೆ ಅಂತಕ್ಕಂಥ ವಿಷಯವನ್ನು ಹೇಳಿ ನಾವೊಂದು ಮಾತನ್ನು ಹೇಳ್ತೀವಿ. ತುಂಬಾ ಧನ್ಯವಾದಗಳು. ಕೊನೆಯದಾಗಿ ನಮ್ಮ ಮಾಧ್ಯಮದ ಮೂಲಕ ಏನಾದರೂ ಸಂದೇಶ ಕೊಡೋದಿದ್ರೆ ನಮ್ಮ ವೀಕ್ಷಕರಿಗೆ ನಿಮ್ಮ ಒಂದು ಸಂದೇಶವನ್ನು ಮಾಡಿ ಈ ಸಂದೇಶ ವೀಕ್ಷಕರಿಗೆ ಹೇಳ್ತಕ್ಕಂಥದ್ದು ಒಂದೇ, ನಾವೆಲ್ಲರೂ ಕೂಡ ಸರ್ಕಾರದ ಕಾರ್ಯಕ್ರಮಗಳಾಗಿರ್ಬೋದು ಯಾವುದೇ ಇರಲಿ, ನಾವೆಲ್ಲರೂ ಕೂಡ ಕೈ ಜೋಡಿಸಿದ್ರೆ ಯಾವುದೇ ಒಂದು ಕಾರ್ಯಕ್ರಮ ಯಶಸ್ವಿ ಆಗ್ತದೆ ಅಂತಕ್ಕಂಥ ವಿಷಯವನ್ನು ಹೇಳುತ್ತಾ ನನಗೆ ಅವಕಾಶ ಕೊಟ್ಟಿರ್ತಕ್ಕಂಥ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಶರಣಾರ್ಥಿ.